ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಹೋಪ್ ಈ ನೋಟಿಫಿಕೇಷನ್ ನಿಮಗೆ ಬಂದಿದೆ ಅಂತ ಹೇಳಿ ಹೊಸ ಲಿಂಕದ್ದು. ಸೊ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ನಾಳೆ ಲೈವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನನ್ನ ಸ್ಕ್ರೀನ್ ಚೇಂಜ್ ಆಗೋದು ನಿಮಗೆ ಕಾಣಿಸ್ತಿದೆಯಾ? ಎಸ್. ಸೊ ವೆಯ್ಟ್ ಮಾಡೋಣ ಒಂದು 2 ಮಿನಿಟ್ಸ್. ನಮ್ಮ ಈ ಹೊಸ ಲಿಂಕ್ಗೆ ಎಲ್ಲರೂ ಜಾಯ್ನ್ ಆಗಲಿ, ದೆನ್ ನಾನು ಟಾಪಿಕ್ ಶುರು ಮಾಡ್ತೀನಿ. ಹಾಂ, ಎಸ್. ಓಕೆ, ಹಾಗಾದರೆ 5 ಈಸಿ ಸ್ಟೆಪ್ಸ್ನಲ್ಲಿ ಇಮೇಲನ್ನು ಬರೆಯೋದು ಹೇಗೆ ಅಂಥೇಳಿ ನಾವು ನೋಡ್ತಿದ್ವಿ. ಆ್ಯಂಡ್ ಫಸ್ಟಿಗೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಿದ್ದೆ ಏನೇನೆಲ್ಲ ಡೌಟ್ಸ್ ಇರುತ್ತೆ ಫಸ್ಟ್ ನಾವು ಇಮೇಲನ್ನು ಮಾಡಬೇಕಿದ್ರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಡೌಟ್ ಬಂದುಬಿಟ್ಟು ಡಿಯರ್ ಸರ್ ರಾವ್ ಮೇಡಮ್ ಹಾಕಬೇಕಾ, ಹಲೋ ಸರ್ ರಾವ್ ಮೇಡಮ್ ಹಾಕಬೇಕಾ ಅನ್ನೋದು ನಮ್ಮೆಲ್ಲರ ಡೌಟ್. ಹಾಗೆ ಈ ರೆಸ್ಪೆಕ್ಟೆಡ್ ಸರ್ ರಾವ್ ಮೇಡಮ್ ಹಾಕಬೇಕಾ ಅಥವಾ ಜಸ್ಟ್ ಹೆಲೋ ಹೇಳ್ಬಿಟ್ಟು ಶುರು ಮಾಡಬೇಕಾ ಅನ್ನೋದು ಒಂದು ಡೌಟ್ ಇರುತ್ತೆ. ಓಕೆ, ಸೊ ಓಪನಿಂಗ್ ಇದೆಲ್ಲ. ಸೊ ಸಬ್ಜೆಕ್ಟ್ ಏನು ಹಾಕಬೇಕು ಅನ್ನೋದು ತುಂಬ ಜನರ ಡೌಟ್. ಎಷ್ಟೋ ಜನ ಸಬ್ಜೆಕ್ಟ್ಸೇ ಇಲ್ಲದೆ ಇಮೇಲ್ ಕಳಿಸ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಸಬ್ಜೆಕ್ಟ್ ಇಲ್ಲದೇ ಇಮೇಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಆ ಇಮೇಲ್ಗೆ ಯಾವುದೇ ವ್ಯಾಲ್ಯೂ ಇರಲ್ಲ. ಯಾಕೆ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ನಿಮಗೆ ಆ 5 ಈಸಿ ಸ್ಟೆಪ್ಸಿಗೆ ಬರ್ತೀವಲ್ವ, ಸೊ ಆಗ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಒನ್ ನೋಡಿ, ಕನ್ಕ್ಲೂಷನ್. ಸೊ ಇಮೇಲನ್ನು ಮಾಡೋವಾಗ ಹೇಗೆ ನಾವು ಕನ್ಕ್ಲೂಡ್ ಮಾಡಬೇಕು ಇಮೇಲನ್ನು ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಏನನ್ನು ಹಾಕಿ ನೀವು ಕನ್ಕ್ಲೂಡ್ ಮಾಡಬಹುದು ಅನ್ನೋದನ್ನು ತಿಳಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಸ್ಟೆಪ್ 1 ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. 2 ಸೊ ಇಮೇಲನ್ನು ಮಾಡುವಾಗ ನೀವು ಯಾರಿಗೆ ಇಮೇಲನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನೀವು ಕನ್ಫರ್ಮ್ ಆಗಿ ನೋಡಬೇಕು ಒಂದ್ಸಲ. ಬಿಕಾಸ್ ತುಂಬ ಜನ ಟಕ ಅಂತ ಇಮೇಲ್ ಮಾಡಿಬಿಡ್ತೀರಿ, ಬಟ್ ಆಮೇಲೆ ನೋಡಿದರೆ ಅದು ಅವ್ರಿಗೆ ಹೋಗೇ ಇರೋದಿಲ್ಲ, ಮತ್ತು ರಿಟರ್ನ್ ಅದು ನಿಮಗೆ ಬೌನ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ಅವ್ರ ಇಮೇಲ್ ಐ ಡಿನಲ್ಲಿ ಏನೋ ಮಿಸ್ಟೇಕ್ ಇರಬಹುದು. ಸೊ ಹಾಗಾಗಿ ಅದನ್ನು ಒಂದು ಕ್ಲಿಯರ್ ಮಾಡಿಕೊಂಡು ಕರೆಕ್ಟಾಗಿರುವಂತಹ ವ್ಯಾಲಿಡ್ ಇಮೇಲ್ ಐ ಡಿಯನ್ನು 2ನಲ್ಲಿ ಹಾಕಬೇಕಾಗತ್ತೆ. ಅಂದರೆ ಯಾರಿಗೆ ನೀವು ಇಮೇಲನ್ನು ಕಳಿಸ್ಬೇಕಂತಿರ್ತೀರಿ ಅವರಿಗೆ. ಓಕೆ, ಫಾರ್ ಎಕ್ಸಾಂಪಲ್ abc@gmail.com. ABC ಅಂತ ಹೇಳಿದ್ರೆ ನೀವು ABC ಅಂತಲೇ ಜಿಮೇಲ್ ಇರಬೇಕಂತ ಅಲ್ಲ, ಜಸ್ಟ್ ನಿಮ್ಮ ಹೆಸರಿರುತ್ತೆ ಆ್ಯಂಡ್ @gmail.com ಇರುತ್ತೆ. ಓಕೆನಾ? ಸೊ ಇದು 2 ಅಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ತುಂಬ ಜನ ನಾವು ಮಾಡುವಂಥ ಮಿಸ್ಟೇಕ್ ಏನಂತಂದರೆ ಇಮೇಲನ್ನು ಬರೆಯೋಕ್ಕಿಂತ ಮುಂಚೆನೇ ನಾವು 2 ಹಾಕ್ಬಿಡ್ತೀವಿ. ಆಯಿತಾ? ಸೊ ಇದನ್ನು ಒಂದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲಿಗೆ ನಿಮ್ಮ ಇಮೇಲನ್ನು ಬರೆದು ಟೈಪ್ ಮಾಡಿ ಫುಲ್ ಸ್ಟಾಪ್ ಇಟ್ಟು ಒಂದು 2 ಸಲ ಅದನ್ನು ಚೆಕ್ ಮಾಡ್ತೀರಿ, ಫೈನಲ್ ಆಗಿ ಓಕೆ ಯಾವುದೇ ಎರರ್ಸ್ ಇಲ್ಲ ಇದರಲ್ಲಿ, ನಾನು 2 ಹಾಕಿ ಕಳಿಸ್ಬಹುದು ಅಂತ ಕನ್ಫರ್ಮೇಷನ್ ಸಿಗುತ್ತೆ ನಿಮಗೆ. ಆಗ ನೀವು 2 ಅಲ್ಲಿ ಅವರ ಒಂದು ಇಮೇಲನ್ನು ಹಾಕಿಬಿಟ್ಟು ಸೆಂಡ್ ಮಾಡಿ. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ನೀವು ವಾಟ್ಸಾಪ್ನಲ್ಲಿ ಮೆಸೇಜನ್ನು ಕಳಿಸ್ಬಿಟ್ಟು ಅದೇನಾದರೂ ಬೇಡ ನಿಮಗೆ ಮೆಸೇಜು ಇಲ್ಲ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಆನ್ ಸ್ಪಾಟ್ ಅದನ್ನ ಎಡಿಟ್ ಮಾಡೋ ಆಪ್ಷನ್ ಇರುತ್ತೆ. ಅದ್ರ ಜೊತೆಗೆ ಆ ಮೆಸೇಜನ್ನು ನೀವು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಆದರೆ ಜಿಮೇಲಲ್ಲಿ ಆ ಥರ ಯಾವುದೇ ಆಪ್ಷನ್ಸ್ ನಿಮಗೆ ಇರೋದಿಲ್ಲ. ಸೊ ಇಲ್ಲಿ ನೀವೇನಾದರೂ ಒಂದ್ಸಲ ಇಮೇಲನ್ನು ಕಳಿಸಿದ್ದೀರಿ ಅಂತ ಹೇಳಿದ್ರೆ ಅದೇ ಫೈನಲ್. ಸೊ ಹಾಗಾಗಿ ಏನಾದರೂ ಮಿಸ್ಟೇಕ್ ಆಗಿ ನೀವು ಜಸ್ಟ್ ಬೈ ಮಿಸ್ ನೀವೇನಾದರೂ ಓಕೆ ಸಬ್ಮಿಟ್ ಕ್ಲಿಕ್ ಮಾಡಿ ಸೆಂಡ್ ಕ್ಲಿಕ್ ಮಾಡಿಬಿಟ್ರೆ ಇಮೇಲ್ ಹೋಗಿಬಿಡುತ್ತೆ ಅವರಿಗೆ ಅಲ್ವಾ. ಇಫ್ ಅದು ಅನ್ಫಾರ್ಮಲ್ ಆದರೆ ಓಕೆ, ಇನ್ಫಾರ್ಮಲ್ ಆದರೆ ಓಕೆ, ಇನ್ಫಾರ್ಮಲ್ ಇಮೇಲ್ಸ್ ಎಲ್ಲ ನಡೆಯುತ್ತೆ ನಿಮಗೆ. ಬಟ್ ಏನಾದರೂ ಇಫ್ ಇಟ್ ಈಸ್ ಫಾರ್ಮಲ್ ಇಮೇಲ್, ಸೊ ನಿಮ್ಗೆ ಅದು ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಿ ಅಂತ ಹೇಳಿದ್ರೆ 2 ಯಾರಿಗೆ ಕಳಿಸ್ತೀರಿ ಅವರಿಗೆ ನೀವು ಅವರ ಇಮೇಲನ್ನು ನೀವು ಹಾಕೋದಕ್ಕಿಂತ ಮೊದಲು ಸೊ ಆ ವಿಷಯನ ಪೂರ್ತಿ ಟೈಪ್ ಮಾಡಿ ಒಂದ್ಸಲ ಅದನ್ನು ಚೆಕ್ ಮಾಡಿಕೊಂಡು ನಂತರ ನೀವು 2 ಅಲ್ಲಿ ಅವರ ಹೆಸರನ್ನು ಅಂದರೆ ಅವರ ಇಮೇಲನ್ನು ಮೆನ್ಷನ್ ಮಾಡಿ ಸೆಂಡ್ ಮಾಡಿ. ಇದು ಫಸ್ಟ್ ಸ್ಟೆಪ್. ಸೊ ಯಾರೇ ಇಮೇಲನ್ನು ಬರೆಯೋರಿದ್ರೂ ಕೂಡ ನೀವು ಇದನ್ನು ತಿಳ್ಕೊಂಡಿರಬೇಕಾಗತ್ತೆ. ಆ್ಯಂಡ್ ಸ್ಟೆಪ್ 2 ಏನಪ್ಪ ಅಂತ ಹೇಳಿದ್ರೆ, ಇಮೇಲಲ್ಲಿ ಈ CC ಅನ್ನೋ ಆಪ್ಷನ್ ಇರುತ್ತೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಡೌಟ್ ಇರುತ್ತೆ. ಏನು ಯಾಕೆ 2 ಇರುತ್ತೆ ಬಟ್ CC ಇರುತ್ತೆ, ನೆಕ್ಸ್ಟು ಇದೆ BCC ಇರುತ್ತೆ ಇದರಲ್ಲಿ, ಅದೇನು BCC ಯಾಕೆ ಹಾಕಬೇಕು ಅನ್ನೋದು ತುಂಬ ಜನರ ಕನ್ಫ್ಯೂಷನ್ಸ್ ಅದು. ಸೊ CC ಯಾಕೆ ಅಂತ ಹೇಳಿದ್ರೆ, ನೀವು ಯಾರಿಗೆ ಇಮೇಲ್ ಕಳಿಸ್ತೀರಾ 2 ಇರೋರಿಗೆ ನೀವು ಇಮೇಲ್ ಕಳಿಸ್ತೀರಾ abc@gmail.com, ಅವರಿಗೆ ನೀವು ಇಮೇಲನ್ನು ಕಳಿಸಿರ್ತೀರಾ. ಅದೇ ಇಮೇಲ್ ಅಂದರೆ ಅಲ್ಲಿ ಟೈಪ್ ಮಾಡಿರೋವಂಥ ವಿಷಯ ಇನ್ನೂ ಸ್ವಲ್ಪ ಜನನ ನೀವು ಇಮೇಲಲ್ಲಿ ಹಾಕಬೇಕು. ಬಟ್ ಅವರಿಗಲ್ಲ, ಅವರಿಗೆ ಆ ವಿಷಯ ಗೊತ್ತಾಗಬೇಕು. ಯಾರಿಗೆ ನೀವು ಇಮೇಲ್ನ ಕಳಿಸಿದ್ದೀರಾ ಅವರ ಜೊತೆಗೆ ಇನ್ನೂ ಸ್ವಲ್ಪ ಜನಕ್ಕೆ ಆ ಇಮೇಲ್ನ ಬಗ್ಗೆ ಗೊತ್ತಾಗಬೇಕು. ಅವರೇನು ರಿಪ್ಲೈ ಮಾಡೋ ಅಗತ್ಯ ಇರೋದಿಲ್ಲ. ಓಕೆನಾ? ಸೊ ಇಫ್ ನಿಮ್ಮ ಫ್ರೆಂಡ್ಸೋ ಅಥವಾ ನಿಮ್ಮ ಆಫೀಸ್ ಇಮೇಲ್ಸಲ್ಲೋ ನೀವು 2 ಅಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಹಾಕಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಎಸ್ ಟು ಯು ಓನ್ಲಿ.
ಸೊ ನೀವೇನು ಮಾಡಬೇಕು, ಅದಕ್ಕೆ ರಿಪ್ಲೈ ಮಾಡಬೇಕು. ಇಫ್ ಏನಾದರೂ ಅವರು CCಯಲ್ಲಿ ನಿಮ್ಮನ್ನು ಮೆನ್ಷನ್ ಮಾಡಿ ಇಮೇಲ್ ಕಳಿಸಿದ್ದಾರೆ ಅಂದರೆ ನೀವು ರಿಪ್ಲೈ ಮಾಡೋ ಅಗತ್ಯ ಇಲ್ಲ. ಟು ಯಾರಿಗಿರುತ್ತೆ ಅವ್ರು ರಿಪ್ಲೈ ಮಾಡ್ತಾರೆ. ನೀವು ಜಸ್ಟ್ ಅದು ನಿಮ್ಮ ಗಮನಕ್ಕೆ ತರೋ ಉದ್ದೇಶದಿಂದ ಆ ಒಂದು ಇಮೇಲಲ್ಲಿ ನಿಮ್ಮನ್ನು CC ಮಾಡಿರ್ತಾರೆ. ಸೊ ಕಾರ್ಬನ್ ಕಾಪಿ ಅಂತೀವಿ ನಾವು ಯೂಶಲಿ ಅಲ್ವಾ. ಸೊ ಯಾರಿಗೆ ನೀವು ಇಮೇಲನ್ನು ಕಳಿಸ್ತೀರಾ ಅವರ ಜೊತೆಗೆ ಇನ್ನೂ ಸ್ವಲ್ಪ ಜನಕ್ಕೆ ಆ ಇಮೇಲ್ನ ವಿಷಯ ತಿಳಿಸ್ಬೇಕು. ಬಟ್ ಅವರ ರಿಪ್ಲೈ ಏನು ಅಗತ್ಯ ಇರೋದಿಲ್ಲ, ನೀವು ತಿಳಿಸ್ಬೇಕಷ್ಟೇ, ಅವರ ಗಮನಕ್ಕೆ ತಂದು ಹೋಗಿರಬೇಕು ಅದು ಅಂತ. ಸೊ ಇಲ್ಲಿ ನಿಮ್ಮನ್ನು CC ಮಾಡಿದರೆ ನೀವು ರಿಪ್ಲೈ ಮಾಡೋ ಅಗತ್ಯ ಇರೋದಿಲ್ಲ. ಓಕೆನಾ. ಸೊ ನಿಮಗೆ 2 ಅಲ್ಲಿತ್ತು ನಿಮ್ಮ ಇಮೇಲ್ ID ಅಂತ ಹೇಳಿದ್ರೆ ಡೆಫಿನೆಟ್ಲಿ ರಿಪ್ಲೈ ಮಾಡಬೇಕು. CCಯಲ್ಲಿತ್ತು ಅಂತ ಹೇಳಿದ್ರೆ ನೀವು ರಿಪ್ಲೈ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಸ್ಟೆಪ್ 3ಗೆ ಬನ್ನಿ. ಸ್ಟೆಪ್ 3 ಅನ್ನೋದಕ್ಕಿಂತ ಇದು ಸ್ಟೆಪ್ 2ಅಲ್ಲೇ ಇನ್ಕ್ಲೂಡ್ ಆಗುತ್ತೆ, BCC. ಸೊ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳಿಬಿಟ್ಟು, ಸೊ ಇದು ಕೂಡ ನೀವು ಇಮೇಲನ್ನು ಮಾಡ್ತಿರ್ಬೇಕಾದ್ರೆ ಕೆಳಗೆ ಬರುತ್ತೆ. 2 ಆದಮೇಲೆ CC ಆಪ್ಷನ್ ತೋರಿಸುತ್ತೆ. CC ಮೇಲೆ ಕ್ಲಿಕ್ ಮಾಡಿದ್ರೆ BCC ಆಪ್ಷನ್ ಓಪನ್ ಆಗುತ್ತೆ. BCC ಬಂದು ನಿಮಗೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಸೊ BCCನಲ್ಲಿ ಇರುವಂತಹ ಯಾವುದೇ ಒಂದು ಇಮೇಲ್ ಓನರ್ನ ಡೀಟೇಲ್ಸ್ ಇದೆ ಅಲ್ವಾ, ಅದು ಬೇರೆಯವರಿಗೆ ಕಾಣಿಸೋದಿಲ್ಲ. ಸೊ ಅಂದರೆ ನೀವು ಇಮೇಲನ್ನು ಮಾಡಬೇಕಾದ್ರೆ CCಯಲ್ಲಿ ಹಾಕಿದರೆ ಅವರ ಒಂದು ಇಮೇಲ್ ID ತೋರಿಸ್ತಿರುತ್ತೆ ಅಲ್ಲಿ. ಸೊ ಈ ಇಮೇಲು ಯಾರಿಗೆ ಟ್ಯಾಗ್ ಆಗಿದೆ, ಓಕೆ 2 ಇವರಿಗಾಗಿದೆ, CC ಇವರಿಗಾಗಿದೆ ಅಂತ. ಬಟ್ BCC ಯಾಕೆ ಅಂದರೆ ಇಟ್ಸ್ ಬ್ಲೈಂಡ್ ಕಾರ್ಬನ್ ಕಾಪಿ. CC ಥರನೇ ಇದು ಕೂಡ, ಆಯಿತಾ. ಬಟ್ ಅಲ್ಲಿ ಎಕ್ಸ್ಟ್ರಾ ಏನಿದೆ, CC ಪಕ್ಕದಲ್ಲಿ ಏನಿದೆ, B ಇದೆ. ಬ್ಲೈಂಡ್ ಕಾರ್ಬನ್ ಕಾಪಿ ಅಂದರೆ ಅದು ಬ್ಲೈಂಡ್, ಕಾಣಿಸೋದಿಲ್ಲ. BCCಯಲ್ಲಿ ನೀವು ಯಾರನ್ನು ಟ್ಯಾಗ್ ಮಾಡಿರ್ತೀರಿ ಇಮೇಲ್ನಲ್ಲಿ, ಸೊ ಅವರ ಒಂದು ಇಮೇಲ್ IDಯಲ್ಲಿ ಕಾಣಿಸೋದಿಲ್ಲ. ಸೊ BCCಯಲ್ಲಿ ಇರುವಂತಹ ಇಮೇಲ್ ಓನರ್ನ ಡೀಟೇಲ್ಸ್ ನಿಮಗೆ ಅಂದರೆ ಬೇರೆಯವರಿಗೆ ಕಾಣಿಸೋದಿಲ್ಲ. ಸೊ ನೀವೇನಾದರೂ ಈ ವ್ಯಕ್ತಿನ ನಾನು ಟ್ಯಾಗ್ ಮಾಡಿದ್ದೀನಿ, ಗೊತ್ತಾಗಬಾರ್ದು ಇವರಿಗೆ ಅನ್ನೋ ಥರ ಬ್ಲೈಂಡ್ ಆಗಿರಬೇಕು ಅದು ಅಂತಿದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿನಲ್ಲಿ ಅವರ ಹೆಸರನ್ನು ನೀವು ಅಂದರೆ ಅವರ ಇಮೇಲನ್ನು ಮೆನ್ಷನ್ ಮಾಡ್ಬೋದು. ಸ್ಟೆಪ್ 3 ವೆರಿ ಇಂಪಾರ್ಟೆಂಟ್, ಸಬ್ಜೆಕ್ಟ್. ನಿಮ್ಮ ಇಮೇಲ್ನ ವಿಷಯ ಕಡಿಮೆ ಪದಗಳಲ್ಲಿ ಇರಬೇಕು. ಏನೂ ಇಲ್ಲ, ನೀವು ಲೀವ್ಗೋಸ್ಕರ ಇಮೇಲ್ ಕಳಿಸ್ತಿದ್ದೀರಾ, ಲೀವ್ ರಿಕ್ವೆಸ್ಟ್ ಅಥವಾ ರಿಕ್ವೆಸ್ಟಿಂಗ್ ಅ ಡೇ ಆಫ್, ಅಥವಾ ನಿಮ್ಮ ಇಮೇಲಲ್ಲಿ ಏನಿರುತ್ತೆ ಕಂಟೆಂಟು, ನೀವು ಯಾವುದಕ್ಕೋಸ್ಕರ ಇಮೇಲ್ ಮಾಡ್ತಿದ್ದೀರಿ, ಸಿಕ್ ಲೀವಿಗೆ ಇಮೇಲ್ ಮಾಡ್ತಿದ್ದೀರಾ, ಕ್ಯಾಶುವಲ್ ಲೀವಿಗೆ ಇಮೇಲ್ ಮಾಡ್ತಾ ಇದ್ದೀರಾ, ಅಥವಾ ಬೇರೆ ಏನಾದರೂ ಲೀವ್ಗಳಿಗೆ ಇಮೇಲ್ ಮಾಡ್ತಾ ಇದ್ದೀರಾ, ಅರ್ನ್ ಲೀವಿಗೆ ಇಮೇಲ್ ಮಾಡ್ತಿದ್ದೀರಾ, ಫೆಸ್ಟಿವಲ್ ಹಾಲಿಡೇಗೆ ಇಮೇಲ್ ಮಾಡ್ತಿದ್ದೀರಾ, ಅಥವಾ ನೀವು ಎಮರ್ಜೆನ್ಸಿ ರಜೆ ಬೇಕು ಅಂತ ಇಮೇಲ್ ಮಾಡ್ತಿದ್ದೀರಾ. ಸೊ ಇದನ್ನು ಒಂದು ಸಲ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಲೀವ್ ರಿಕ್ವೆಸ್ಟ್ ಅಷ್ಟೇ. ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ನೀವು ನೀವೇನು ಮಾಡಬೇಕು, ಒಂದೇ ಲೈನಲ್ಲಿ ಆ ಒಂದು ವಿಷಯ ಯಾವುದ್ರ ಮೇಲೆ ನೀವು ಇಮೇಲ್ ಬರೆದಿರ್ತೀರಲ್ವ ಅದನ್ನು ಒಂದು ಲೈನರ್ ಆಗಿ ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಲೀವ್ ಅಪ್ಲಿಕೇಶನ್ಸ್. ಸೊ ನೀವೇನಾದರೂ ಯಾವುದೇ ಲೀವ್ ಕೇಳಿ, ಸಿಕ್ ಲೀವ್ ಕೇಳಿ, ರೆಸ್ಟ್ರಿಕ್ಟೆಡ್ ಹಾಲಿಡೇ ಕೇಳಿ, ಅಥವಾ ಅರ್ನ್ ಲೀವ್ ಕೇಳಿ, ಯಾವುದೇ ಥರದ ಲೀವನ್ನು ನೀವು ಕೇಳಿ, ಸೊ ಅದನ್ನು ನೀವಿಲ್ಲಿ ಲೀವ್ ರಿಕ್ವೆಸ್ಟ್ ಅಂತ ಸಬ್ಜೆಕ್ಟ್ನಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ. ಬಟ್ ನೆನ್ಪಿಟ್ಕೊಳ್ಳಿ, ನಿಮಗೆ ಸಬ್ಜೆಕ್ಟಲ್ಲೇ ತುಂಬ ಜನ ಇಮೇಲ್ ಬರೀತೀರಾ. ಸೊ ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ ಹಿಂಗೆ ಮಾಡಿದ್ದಾರೆ. ಬಿಫೋರ್ ಇಮೇಲ್ ರೈಟಿಂಗ್ ಕ್ಲಾಸ್ ನಾನು ಅವ್ರಿಗೆ ಕೇಳಿರ್ತೀನಿ ಒಂದು ಇಮೇಲ್ ಕಳಿಸಿ ಅಂತ. ತುಂಬ ಜನ ಮಾಡಿರ್ತಾರೆ. 90% ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಇಮೇಲ್ನಲ್ಲಿ ಸಬ್ಜೆಕ್ಟ್ ಇಲ್ಲದೆ ಕಳಿಸ್ತಾರೆ. ಇನ್ನು ಉಳಿದಿರೋ 10% ಜನ ಏನು ಮಾಡ್ತಾರೆ ಅಂದರೆ ಆ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಬಹುಶಃ ವಿಷಯ ಹಾಕಬೇಕನ್ಸುತ್ತೆ ಅಂತ ಹೇಳಿಬಿಟ್ಟು ಪೂರ್ತಿ ವಿಷಯ ಹಾಕಿಬಿಟ್ಟು ಅವ್ರ ಇನ್ಫಾರ್ಮೇಷನ್ ಹಾಕೋ ಕಡೆಗೆ ಥ್ಯಾಂಕ್ ಯು ಹಾಕ್ಬಿಟ್ಟು ಇಮೇಲ್ ಸೆಂಡ್ ಮಾಡಿರ್ತಾರೆ. ಓಕೆನಾ. ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ. ಸೊ ಏನು ಮಾಡಿ ಅಂತ ಹೇಳಿದ್ರೆ ನೀವು ಯಾವ ವಿಷಯದ ಮೇಲೆ ಇಮೇಲನ್ನು ಮಾಡ್ತಾ ಇದ್ದೀರಿ ಅದರ ಒಂದು ಲೈನರನ್ನು ತೆಗೆದು ನೀವು ಸಬ್ಜೆಕ್ಟ್ನ ಜಾಗದಲ್ಲಿ ಹಾಕಿ. ಸೊ ಇದು ಸ್ಟೆಪ್ 3. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ಥರ ಶುರು ಮಾಡಬೇಕು ಇಮೇಲನ್ನು ಅನ್ನೋದು ತುಂಬ ಜನಕ್ಕೆ ಡೌಟ್. ಈಗ 2 ಹಾಕಿದ್ದೀರಿ, CC ಹಾಕಿದ್ದೀರಿ, BCCನೂ ಹಾಕಿದ್ದೀರಿ, ಹೇಗೆ ಶುರು ಮಾಡಬೇಕು ಅಂತ ಇರುತ್ತೆ. ಸೊ ಇಲ್ಲಿ ನಾನು ನಿಮಗೆ 5 ಡಿಫ್ರೆಂಟ್ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ಈ ಒಂದು ಸ್ಲೈಡನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಬೇಡ ಅಂತಿತ್ತು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಲೈನ್ನ ಚೂಸ್ ಮಾಡಿಬಿಟ್ಟು ನೀವು ಅದನ್ನು ಮೊಬೈಲ್ ನೋಟಲ್ಲೋ ಎಲ್ಲಾದರೂ ಒಂದು ಕಡೆ ಹಾಕಿಟ್ಕೊಂಡ್ರೆ ಅಥವಾ ನೆನಪಲ್ಲಿ ಇಟ್ಕೊಂಡ್ರೆ ಸೊ ನಿಮಗೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಇಮೇಲನ್ನು ಕಳಿಸ್ಬೇಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಫಸ್ಟ್ ಒನ್, ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್, ಹೀಗೆ ಹಾಕಿ ನಿಮ್ಮ ಇಮೇಲನ್ನು ಮುಂದುವರಿಸೋದು. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸೊ ಏನಾದರೂ ತೊಗೊಳ್ಳಿ, ಯಾವುದೇ ಎನಿ ಲೀವ್ ರಿಕ್ವೆಸ್ಟ್ ಆಗಿರಲಿ, ಯಾವುದೇ ವಿಚಾರವಾಗಿ ನೀವು ಇಮೇಲ್ ಮಾಡುವಾಗ ಹೇಗೆ ಶುರು ಮಾಡಬೇಕು ಅನ್ನೋದಕ್ಕೆ ಈ 5 ಆಪ್ಷನ್ ಅಷ್ಟೇ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಅಂತ ನೀವು ಶುರು ಮಾಡ್ಬೋದು. ಐ ವುಡ್ ಲೈಕ್ ಟು ನೋಟಿಫೈ ಯು ದ್ಯಾಟ್ ಅಂತ ಹೇಳಿ ಕೂಡ ನೀವು ಶುರು ಮಾಡ್ಬೋದು. ಐ ವಿಶ್ ಟು ಇನ್ಫಾರ್ಮ್ ಯು ದ್ಯಾಟ್ ಹೀಗೂ ಶುರು ಮಾಡ್ಬೋದು. ಐ ಆಮ್ ರೈಟಿಂಗ್ ದಿಸ್ ಮೇಲ್ ಟು ಇನ್ಫಾರ್ಮ್ ಯು ದ್ಯಾಟ್ ಹೀಗೂ ಶುರು ಮಾಡ್ಬೋದು. ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ ಯು ಫಾರ್ ಅ ಲೀವ್ ಆಫ್. ಓಕೆ. ಸೊ ಈ 5 ಆಪ್ಷನ್ನಲ್ಲಿ
ಎನಿ ಒನ್ ನೀವು ಚೂಸ್ ಮಾಡಿ. ಯೂಶ್ವಲಿ ನಾನು ಪ್ರಿಫರ್ ಮಾಡೋದು ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್. ಸೊ ಇದನ್ನೇ ನಾನು ಯೂಶ್ವಲಿ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಮ್ಮ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ನಾನು ಯೂಶ್ವಲಿ ಬೈ ಹಾರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬ ಸಿಂಪಲ್ಲಾಗಿ ಏನು ಅರ್ಥ ಆಗುತ್ತೆ, ಅವ್ರಿಗೆ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅದನ್ನಷ್ಟೇ ನಾನು ಹೇಳ್ತೀನಿ. ಸೊ ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಅಂಥೇಳಿ ನೀವು ನಿಮ್ಮ ಇಮೇಲನ್ನು ಶುರು ಮಾಡ್ಬೋದು. ಅದಕ್ಕೆ ಮುಂಚೆ ನೀವು ರೆಸ್ಪೆಕ್ಟೆಡ್ ಮೇಡಮ್, ರೆಸ್ಪೆಕ್ಟೆಡ್ ಸರ್ ಹಾಕಬೇಕಾ ಅಂತ ನೀವೇನಾದರೂ ಕೇಳೋದಿದ್ರೆ ಹೆಲೋ ಕೂಡ ಹಾಕ್ಬೋದು. ಹೆಲೋ ಸರ್, ಹೆಲೋ ಮೇಡಮ್, ಅಥವಾ ರೆಸ್ಪೆಕ್ಟೆಡ್ ಮೇಡಮ್, ಅಥವಾ ಡಿಯರ್ ಸರ್, ಡಿಯರ್ ಮೇಡಮ್ ಅಂತ ಕೂಡ ಹಾಕ್ಬೋದು. ಯಾವುದೇ ಥರದ ತಪ್ಪಿಲ್ಲ. ತುಂಬ ಜನ ಕೇಳ್ತಾರೆ ಡಿಯರ್ ಸರ್, ಡಿಯರ್ ಮೇಡಮ್ ಹಾಕ್ಬೋದಾ, ಅದು ಇನ್ಫಾರ್ಮಲ್ ಅನ್ಸ್ಕೊಳ್ಳೋದಿಲ್ವಾ, ಅದು ಫಾರ್ಮಲ್ ಅನ್ಸ್ಕೊಳ್ಳುತ್ತಾ ಅಂತ ತುಂಬ ಜನ ಡೌಟಲ್ಲಿ ಇರ್ತೀರಿ. ಸೊ ನೋ ವರೀಸ್. ಸೊ ನೀವು ಇನ್ಫಾರ್ಮಲ್ ಅಂತಲೂ ಫಾರ್ಮಲ್ ಅಂತಲೂ ಏನು ಯೋಚನೆ ಮಾಡಬೇಕಾಗಿಲ್ಲ ಇಲ್ಲಿ. ಸೊ ಹೆಲೋ ಸರ್ ಆದರೂ ಹಾಕಿ, ಡಿಯರ್ ಸರ್, ಡಿಯರ್ ಮೇಡಮ್ ಅಂತ ಕೂಡ ಹಾಕಿ, ಆಯಿತಾ. ಸೊ ಅದಾದಮೇಲೆ ಬನ್ನಿ ಕೆಳಗೆ. ಸೊ ಈಗ 2 ಆಯಿತು, CC ಆಯಿತು, BCC ಆಯಿತು. ಅದ್ರ ಜೊತೆಗೆ ನೀವೇನು ಮಾಡಿದ್ರಿ, ಇಮೇಲ್ನ ಶುರು ಕೂಡ ಮಾಡಿದ್ದೀರಾ, ಅಂದರೆ ಗ್ರೀಟಿಂಗ್ಸ್ನ ಕೂಡ ಮಾಡಿದ್ದೀರಾ. ಸೊ ಗ್ರೀಟಿಂಗ್ಸ್ ಮುಗಿದ್ಮೇಲೆ ನಿಮ್ಮ ಇಮೇಲನ್ನು ಹೇಗೆ ಶುರು ಮಾಡಬೇಕು ಅನ್ನೋದಕ್ಕೆ ನಾನು 5 ಆಪ್ಷನ್ನ ಕೊಟ್ಟಿದ್ದೀನಿ. ಸೊ 5 ಆಪ್ಷನ್ನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ತೊಗೊಂಡು ನಿಮ್ಮ ಇಮೇಲ್ ರೈಟಿಂಗನ್ನು ಶುರು ಮಾಡ್ತೀರಾ. ಈಗ ಬನ್ನಿ, ಸ್ಟೆಪ್ 4 ಏನು ಹೇಳುತ್ತೆ ಅಂದರೆ ಇನ್ಫಾರ್ಮೇಷನ್. ಅಂದರೆ ನಿಮ್ಮ ಒಂದು ಸಬ್ಜೆಕ್ಟ್ ಏನು ಹಾಕಿರ್ತೀರ ಅಲ್ವಾ, ಅದನ್ನು ಒಂದು 2-3 ಲೈನ್ಸಲ್ಲಿ ಡಿಸ್ಕ್ರೈಬ್ ಮಾಡಿ ಬರಿಬೇಕು ಅಷ್ಟೇ. ಒಂದು ನಾನು ಎಕ್ಸಾಂಪಲನ್ನು ಇಲ್ಲಿ ಹಾಕಿದ್ದೀನಿ. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್. ಇದು ನಾನು ಬಿಫೋರ್ ನಿಮಗೆ ಸ್ಟೆಪ್ 3 ಆದಮೇಲೆ ತೋರಿಸಿದ್ದೆ ಗೊತ್ತಾ, ಹೇಗೆ ಶುರು ಮಾಡಬೇಕು ಅನ್ನೋಕ್ಕೆ 5 ಆಪ್ಷನ್ ಕೊಟ್ಟಿದ್ದೆ. ಆ 5 ಆಪ್ಷನ್ನಲ್ಲಿ ಮೊದಲನೇ ಆಪ್ಷನನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನಿಮಗೆ ಯಾವ ಆಪ್ಷನ್ ಸರಿ ಅನಿಸುತ್ತೆ, ಈಸಿ ಅನಿಸುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಐ ನೀಡ್ ಸಿಕ್ ಲೀವ್ ಫ್ರಮ್ ವರ್ಕ್ ಬಿಕಾಸ್ ಆಫ್ ಅ ವೆರಿ ಹೈ ಫೀವರ್. ಕೈಂಡ್ಲಿ ಅಲೋ ಮೀ ಅ ಡೇ ಲೀವ್ ಅಂತ ಹಾಕಿ, ಪ್ಲೀಸ್ ರೀಚ್ ಮೀ ಅಟ್ ಅಂತ ಹೇಳಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಬೇಕಿದ್ರೆ ಮೆನ್ಷನ್ ಮಾಡಿ. ಆಪ್ಷನಲ್ ಅದು ನಿಮ್ಮ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡೋದು. ಅಥವಾ ನೋ ನೀಡ್, ನಮ್ಮ ಆಫೀಸಲ್ಲಿ ಎಲ್ಲರಿಗೂ ನಂಬರ್ ಗೊತ್ತಿದೆ, ಕೊಡೋ ಅಗತ್ಯ ಏನಿಲ್ಲ ಅಂತ ಹೇಳಿದ್ರೆ ಕೊಡೋದೇನೂ ಬೇಡ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಸ್ಟೆಪ್ 5 ಕನ್ಕ್ಲೂಷನ್, ಥ್ಯಾಂಕ್ ಯು ಅಥವಾ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್. ಸೊ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ನೀವೇನಾದರೂ ಫಾರ್ಮಲ್ ಇಮೇಲ್ಸನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಹಾಕೋದಕ್ಕೆ ಟ್ರೈ ಮಾಡಿ. ಜಸ್ಟ್ ಥ್ಯಾಂಕ್ ಯು ಹೇಳಿ ನೀವು ಕನ್ಕ್ಲೂಡ್ ಮಾಡೋದಕ್ಕಿಂತ, ಅಥವಾ ಜಸ್ಟ್ ಥ್ಯಾಂಕ್ಸ್ ಹೇಳಿ ಕನ್ಕ್ಲೂಡ್ ಮಾಡೋದಕ್ಕಿಂತ, ಸೊ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್, ಸೊ ಎರಡನ್ನ ಹೇಳಿ ನೀವು ಕನ್ಕ್ಲೂಡನ್ನು ಮಾಡ್ಬೋದು, ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್. ಇದ್ರ ಜೊತೆಗೆ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಇಮೇಲ್ ಸಿಗ್ನೇಚರನ್ನು ರೆಡಿಯಲ್ಲಿ ಇಟ್ಕೊಂಡಿರಿ. ಅಂದರೆ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಿ, ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್, ಹಾಗೆ ನಿಮ್ಮ ಕಂಪನಿಯ ನೇಮ್ ಅಥವಾ ನಿಮ್ಮ ಕಂಪನಿಯ ಲೋಗೋ ಆ್ಯಂಡ್ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ, ಒಂದು ಸೇಮ್ ಲೈಕ್ ವಿಸಿಟಿಂಗ್ ಕಾರ್ಡ್, ಹೇಗೆ ವಿಸಿಟಿಂಗ್ ಕಾರ್ಡ್ಸಲ್ಲಿ ನಮ್ಮ ಡೀಟೇಲ್ಸ್ನ ಬರೆಸ್ತೀವಿ ಹಾಗೆ ಇರುತ್ತೆ ಆ ಸಿಗ್ನೇಚರು. ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಕ್. ನಾನು ಇನ್ನೂ ಒಂದಷ್ಟು ಟೆಂಪ್ಲೇಟ್ಸ್ಗಳನ್ನ ತೊಗೊಂಡು ಬರ್ತೀನಿ ನಿಮಗೆ, ಆಗ ತೋರಿಸ್ತೀನಿ ನಿಮಗೆ, ಓಕೆನಾ. ಸೊ ಹಾಗಾಗಿ ಒಂದು ಸಿಗ್ನೇಚರನ್ನು ಇಟ್ಕೊಳ್ಳಿ. ಸೊ ಥ್ಯಾಂಕ್ಸ್ ಆ್ಯಂಡ್ ರಿಗಾರ್ಡ್ಸ್ ಹಾಕಿ, ನಿಮ್ಮ ಹೆಸರು ಹಾಕೋ ಅಗತ್ಯ ಇಲ್ಲ, ಸಿಗ್ನೇಚರಲ್ಲಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಸೊ ಸಿಗ್ನೇಚರನ್ನು ಹಾಕಿ ಕಳಿಸ್ಬೋದು ನೀವು, ಓಕೆ. ಸೊ ಇಲ್ಲಿ ನೋಡಿ, ಇದೆಲ್ಲವನ್ನು ಯೂಸ್ ಮಾಡಿರುವಂತಹ ಒಂದು ಇಮೇಲ್ ಈಗ ನಿಮ್ಮ ಮುಂದೆ ಕಾಣಿಸ್ತಿದೆ. ಸದ್ಯಕ್ಕೆ ನಾನು ಇವತ್ತಿನ ಲೈವ್ನಲ್ಲಿ ಒಂದೇ ಇಮೇಲ್ ಫಾರ್ಮ್ಯಾಟನ್ನು ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ಫುಲ್ ಲೆಂತ್ ವೀಡಿಯೋಸ್ಗಳು ಬರುತ್ತೆ ನಿಮಗೆ ಇಮೇಲ್ ರೈಟಿಂಗ್ ಮೇಲೆ. ಸೊ ಆ ಫುಲ್ ಲೆಂತ್ ವೀಡಿಯೋಸ್ಗಳಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 2 to 3 ಅಂದರೆ ಯಾವುದ್ರ ಮೇಲೆ, ಲೀವ್ ಕೇಳೋದಾಗಿರಲಿ, ಅಥವಾ ಯು ಆರ್ ನಾಟ್ ಫೀಲಿಂಗ್ ವೆಲ್, ಎಮರ್ಜೆನ್ಸಿ ಲೀವ್ ಬೇಕಾಗಿದೆ ಅಂತಾಗಲಿ, ಅಥವಾ ನೀವು ಅರ್ಜೆಂಟ್ ಏನೋ ಊರಲ್ಲಿ ಕೆಲಸ ಇರುತ್ತೆ ಹೋಗಬೇಕಾಗಿರುತ್ತೆ ಇದ್ರ ಬಗ್ಗೆ ಆಗಿರಲಿ, ಅಥವಾ ನೀವು ರಿಸೈನ್ ಮಾಡೋ ಬಗ್ಗೆ ಆಗಿರಲಿ, ಯಾವುದೇ ಇಮೇಲನ್ನು ತೊಗೊಳ್ಳಿ, ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದೊಂದು ಫಾರ್ಮ್ಯಾಟನ್ನು ಒಂದೊಂದು ಎಕ್ಸಾಂಪಲ್ಗೆ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನಮ್ಮ ಫುಲ್ ಲೆಂತ್ ವೀಡಿಯೋಸ್ ನೀವು ಫಾಲೋ ಮಾಡ್ತಿದ್ದೀರಿ ನಮ್ಮ ಚಾನಲ್ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಡೆಫಿನೆಟ್ಲಿ ಸಿಗುತ್ತೆ. ಸೊ ಇದನ್ನು ನೋಡಿ ಫಾರ್ಮ್ಯಾಟನ್ನು. ಈಗ ಇಲ್ಲಿ 2 ಆಗಿದೆ, CCನೂ ಆಗಿದೆ, BCCನೂ ಆಗಿದೆ, ಸಬ್ಜೆಕ್ಟು ಬರ್ದಾಗಿದೆ, ಆ್ಯಂಡ್ ಗ್ರೀಟಿಂಗ್ಸ್ ಡಿಯರ್ ಸರ್ ಅಂತ ನಾನು ಶುರು ಮಾಡಿದ್ದೀನಿ. ಇಲ್ಲಿ ವಿಷಯನ ನೋಡಿ ಹೇಗೆ ಹಾಕೋದು. ಐ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಐ ನೀಡ್ ಸಿಕ್ ಲೀವ್ ಫ್ರಮ್ ವರ್ಕ್ ಬಿಕಾಸ್ ಆಫ್ ಅ ಹೈ ಫೀವರ್, ಕೈಂಡ್ಲಿ ಅಲೋ ಮೀ ಅ ಡೇ ಲೀವ್ ಅಥವಾ ಡೇ ಬ್ರೇಕ್. ಸೊ ಈ ಥರದ್ದು ಏನೋ ಹಾಕಿ ನೀವೇನು ಮಾಡಿ ಅಂತ ಹೇಳಿದ್ರೆ ಜಸ್ಟ್ 2 ಲೈನ್ಸ್, ಜಾಸ್ತಿ ನೀವೇನು ಇಮೇಲಲ್ಲಿ ಮೆನ್ಷನ್ ಮಾಡಬೇಕಾಗಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಇಮೇಲಲ್ಲಿ ನಾವು ಕತೆ ಬರೆಯೋ ಹಾಗಿಲ್ಲ. ಸೊ ನಾವೇನು ಮಾಡಬೇಕಂತ ಹೇಳಿದ್ರೆ ಶಾರ್ಟಾಗಿ, ಇಮೇಲ್ ಇರೋದೇ ಅದಕ್ಕೆ, ಶಾರ್ಟಾಗಿ ಒಂದು ಮೆಸೇಜ್ ಏನಾದರೂ ಕಳಿಸ್ತೀರಿ ಅಂತ ಹೇಳಿದ್ರೆ ಅದನ್ನ ಶಾರ್ಟಾಗಿ ಮೆನ್ಷನ್ ಮಾಡಿಬಿಟ್ಟು ಕಳಿಸ್ಬೇಕು ಅಂತ ಅಷ್ಟೇ, ಓಕೆನಾ. ಸೊ ಸಬ್ಜೆಕ್ಟ್ ಬಗ್ಗೆ ಗಮನ ಇರಲಿ ನಿಮಗೆ, ಹಾಗೆ ನೀವೇನು ಇನ್ಫಾರ್ಮೇಷನ್ ಹಾಕ್ತೀರಾ ಅದ್ರ ಬಗ್ಗೆ ಗಮನ ಇರಲಿ. ಅದ್ರ
ಜೊತೆಯಲ್ಲಿ ಕನ್ಕ್ಲೂಷನ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ? ಸೊ ಇದು ಒಂದು ಇಮೇಲ್ನ ಪ್ಯಾಟ್ರನ್ ಇದು. ಸೊ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ, ಬೇರೇನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಇಮೇಲ್ ಸಲುವಾಗಿ. ಯಾಕಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರೋ ಇಮೇಲ್ ಬರೆಯೋದು ಇವತ್ತಿನ ದಿನಕ್ಕೆ ಬಹಳ ಇಂಪಾರ್ಟೆಂಟ್ ಗೊತ್ತಿರೋದು. ಸೊ ನೀವು ಆಫೀಸ್ಗೆ ಹೋಗಿ ಇಮೇಲ್ ಮಾಡಿ ಅಂತಾರೆ, ಇಲ್ಲ ಸಣ್ಣ ಪುಟ್ಟ ಜಾಬ್ ಮಾಡಿ ಇಮೇಲ್ ಮಾಡಿ ಅಂತಾರೆ, ಅಥವಾ ನೀವು ಎನಿ ಫ್ರೀಲಾನ್ಸ್ ವರ್ಕ್ ಮಾಡಿ ನನಗೆ ಮೇಲ್ ಮಾಡಿಬಿಡಿ ಡಾಕ್ಯುಮೆಂಟ್ಸನ್ನು ಅಂತಾರೆ. ಸೊ ಹೇಗೆ ಮೇಲ್ ಮಾಡೋದು, ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಸೊ ಇವುಗಳನ್ನು ತಿಳ್ಕೊಂಡಿದ್ದಾಗ ಡೆಫಿನೆಟ್ಲಿ ನೀವು ಈಸಿಯಾಗಿ ಇಮೇಲ್ಗಳನ್ನು ಕಳಿಸ್ಬಹುದು ಅಂತ. ಆ್ಯಂಡ್ ಇಲ್ಲಿ ನೋಡಿ, ನಿಮ್ಮೆಲ್ಲರಿಗೂ ಒಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಇದೇ ನವೆಂಬರ್ 1ನೇ ತಾರೀಕು ನಾನು ಕಾರ್ಪೊರೇಟ್ ಕನ್ನಡಿಗಾಗೆ ಒಂದು ಆಫರ್ನ ಅನೌನ್ಸ್ ಮಾಡಿದ್ದೆ. ಸೊ ಯಾಕೆ ಅಂತ ಹೇಳಿದ್ರೆ ಕನ್ನಡಿಗರು ನಾವು ಕನ್ನಡಕ್ಕೆ ಈ 68ನೇ ರಾಜ್ಯೋತ್ಸವಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅನ್ನೋ ರೀಸನ್ನಿಂದ ಈ ಕಾರ್ಪೊರೇಟ್ ಕನ್ನಡಿಗ ಕೋರ್ಸನ್ನು ನಮ್ಮ ಎಲ್ಲ ಕನ್ನಡಿಗರಿಗೋಸ್ಕರ 68% ಆಫರ್ ಅಂತ ಹೇಳಿ ನಾನು ಮಾಡಿದ್ದೆ. 68th ಕನ್ನಡ ರಾಜ್ಯೋತ್ಸವ 68% ಆಫರ್ ಅಂತ. ಸೊ ಅದು ಅವತ್ತಿನ ದಿನ ಬೆಳಗ್ಗೆ ಅಂದರೆ ನವೆಂಬರ್ 1ನೇ ತಾರೀಕು ಬೆಳಗ್ಗೆ 6-8ರಿಂದ ಸಂಜೆ 6-8ರವರೆಗೆ ಈ ಒಂದು ಆಫರ್ ಇತ್ತು. 68%. ಅಂದರೆ ನಮ್ಮ ಕಾರ್ಪೊರೇಟ್ ಕನ್ನಡಿಗಾದ ನಾರ್ಮಲ್ ಪ್ರೈಸ್ ಬಂದು 999 ರುಪೀಸ್ ಇರುತ್ತೆ ನಿಮಗೆ ಯಾವಾಗಲೂ ತೊಗೊಳ್ತೀರಾ ಅಂದರೆ. ಸೊ 999 ರುಪೀಸ್ ಇರೋದಕ್ಕೆ ನಾವು 68% ಆಫರನ್ನು ಕೊಟ್ಟಿದ್ವಿ. ಸೊ 280 to 300 ಚೇಂಜ್ ಸಮಥಿಂಗ್ ಬರುತ್ತೆ ನಿಮಗೆ ಫೀಸು. ಸೊ ಹಾಗಾಗಿ ಅದನ್ನು ನಾವು ಒಂದೇ ದಿನಕ್ಕೆ ಇಟ್ಟಿದ್ವಿ. ಬಟ್ ನಮಗೆ ಸಾಕಷ್ಟು ರೆಸ್ಪಾನ್ಸ್ಗಳು ಬಂತು. ತುಂಬ ಜನ ಈ ಒಂದು ಕೋರ್ಸಿಗೆ ಈ ಆಫರ್ ಇದ್ದಿದ್ದ ದಿನ ಎನ್ರೋಲ್ ಮಾಡ್ಕೊಂಡಿದ್ರಿ, ಬೆಳಗ್ಗೆ 6-8ರಿಂದ ಸಂಜೆ 6-8ರವರೆಗೆ. ಬಹಳ ಖುಷಿ ಆಯಿತು ನಿಮ್ಮ ರೆಸ್ಪಾನ್ಸ್ ನೋಡಿ ನಮಗೆ. ಸೊ ಈಗ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಕಾರ್ಪೊರೇಟ್ ಕನ್ನಡಿಗಾದ ಈ 68ನೇ ರಾಜ್ಯೋತ್ಸವದ 68% ಆಫರನ್ನು ಕಂಪ್ಲೀಟ್ ನವೆಂಬರ್ ಮಂತ್ಗೆ ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ಕಾರ್ಪೊರೇಟ್ ಕನ್ನಡಿಗಾಗೆ ಯಾರೇ ನೀವು ನವೆಂಬರ್ ಮಂತಲ್ಲಿ ಜಾಯ್ನ್ ಆಗಿ ಆ ಮಂತ್ನಲ್ಲಿ ಜಾಯ್ನ್ ಆದವರಿಗೆ 68% ಆಫರ್ ಇರುತ್ತೆ. ಸೊ ಯಾರೆಲ್ಲ ಕನ್ನಡಿಗರು ಅಥವಾ ಕನ್ನಡ ಸ್ಟೂಡೆಂಟ್ಸು ನನ್ನನ್ನು ಕೇಳ್ತಾ ಇದ್ರಿ, ಮೇಡಮ್ 999 ಫೀಸ್ ತುಂಬ ಜಾಸ್ತಿ ಆಯಿತು, ಸ್ವಲ್ಪ ಆದರೂ ಕಡಿಮೆ ಮಾಡಿ ಕ್ಲಾಸಿಗೆ ಬರೋದಕ್ಕೆ ಅಂತ ಕೇಳ್ತಾ ಇದ್ರಿ, ನಿಮಗೆಲ್ಲ ಇದು ಬಂಪರ್ ಆಫರ್ ಅಂತ ಹೇಳ್ಬೋದು. ಸೊ 68ನೇ ರಾಜ್ಯೋತ್ಸವಕ್ಕೆ 68% ಡಿಸ್ಕೌಂಟನ್ನು ಕೊಟ್ಟು ನಾವು ಕಾರ್ಪೊರೇಟ್ ಕನ್ನಡಿಗ ಕೋರ್ಸನ್ನು ನಡೆಸ್ತಾ ಇದ್ದೀವಿ. ಸೊ ಇದು ಬಂದು ಈಗ ಆಲ್ರೆಡಿ ಇದರಲ್ಲಿ ಒಂದು ಬ್ಯಾಚ್ ಶುರುವಾಗಿದೆ. ಈಗ 18ನೇ ತಾರೀಕಿನಿಂದ ಅಂದರೆ ಸೋಮವಾರದಿಂದ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಲೇಟ್ ಮಾಡ್ದೇನೆ ದಯವಿಟ್ಟು ಬಹುಶಃ ಈ ತಿಂಗಳಲ್ಲಿ ಸಿಗುವಂತಹ ಒಂದು ಲಾಸ್ಟ್ ಬ್ಯಾಚ್ ಅನಿಸುತ್ತೆ ನನಗಿದು. ಸೊ ಹಾಗಾಗಿ ನವೆಂಬರ್ ಮಂತ್ನಲ್ಲಿ ನೀವು ಈ 68% ಆಫರನ್ನು ಯೂಸ್ ಮಾಡಿಕೊಂಡು ಎನ್ರೋಲ್ ಮಾಡ್ಕೊಳ್ಳಿ ಕೋರ್ಸಿಗೆ. ಸೊ ಏನೇನೆಲ್ಲ ಇರುತ್ತೆ ಕೋರ್ಸಲ್ಲಿ ನೀವೇನಾದರೂ ಕೇಳೋದಿದ್ರೆ ತುಂಬ ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ ಕೇಳಿ. ನಮ್ಮ ಕೋರ್ಸ್ನಲ್ಲಿ ಪ್ರತಿಯೊಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಯನ್ನು ನಾವು ಕಾರ್ಪೊರೇಟ್ಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕಾರ್ಪೊರೇಟ್ ಕನ್ನಡಿಗ ಕೋರ್ಸನ್ನು ನಾವು ಡಿಸೈನ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಬೇಸಿಕ್ ಇಂಗ್ಲೀಷ್ ಗ್ರಾಮರಿಂದ ಹಿಡಿದು ಒಂದು ಕಾರ್ಪೊರೇಟ್ನಲ್ಲಿ ಒಬ್ಬ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ಯಾವುದೇ ಗ್ರಾಮೀಣ ಭಾಗದಿಂದ ಬಂದಿರೋರಾಗಿರಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರಾಗಿರಲಿ, ಯಾರೇ ಕನ್ನಡ ವಿದ್ಯಾರ್ಥಿಗಳಿದ್ದರೂ ಕೂಡ ಅವರನ್ನು ಇಲ್ಲಿ ಕರ್ಕೊಂಡು ಬಂದು, ಅಂದರೆ ಆನ್ಲೈನ್ನಲ್ಲಿ ಆಫ್ಲೈನ್ನಲ್ಲಿ, ಸೊ ನಿಮ್ಮ ಕನ್ವೀನಿಯೆಂಟ್ ಹೇಗಾಗುತ್ತೆ ಹಾಗೆ, ಸೊ ಅವರಿಗೆ ನಾವು ಬೇಕಾಗಿರುವಂತಹ ಅಗತ್ಯಕ್ಕೆ ಬೇಕಾಗಿರೋಷ್ಟು ಇಂಗ್ಲೀಷನ್ನು ಹೇಳಿಕೊಟ್ಟು ಅವರನ್ನು ಕಾರ್ಪೊರೇಟ್ ತಲುಪಿಸುವಂತಹ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ನೀವೇನಾದರೂ ಕನ್ನಡ ಸ್ಟೂಡೆಂಟ್ಸ್ ಆಗಿದ್ದು ಕೆಲಸ ಹುಡುಕ್ತಿದ್ರೆ, ಅಥವಾ ನೀವೇನಾದರೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ದು ಈಗ ಆಲ್ರೆಡಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಅಪ್ಸ್ಕಿಲ್ ಮಾಡ್ಕೋಬೇಕು ಅಥವಾ ಲ್ಯಾಂಗ್ವೇಜನ್ನು ಕಲಿಬೇಕು, ಲ್ಯಾಂಗ್ವೇಜನ್ನು ಕಲಿತ್ರೆ ನನಗೆ ಇನ್ನೂ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅನ್ನೋರಿದ್ದೀರಿ, ಸೊ ನಿಮಗೆ ಇದು ಹೇಳಿ ಮಾಡಿಸಿದಂಥ ಕೋರ್ಸ್ ಇದು. ಸೊ ನೀವು ತುಂಬ ಏನು ಸಮಯ ಇಲ್ಲಿ ಸ್ಪೆಂಡ್ ಮಾಡಬೇಕಾಗಿಲ್ಲ. ಜಸ್ಟ್ ನಿಮ್ಮ 24 ದಿನವನ್ನು ಇಲ್ಲಿ ಸ್ಪೆಂಡ್ ಮಾಡಬೇಕಾಗತ್ತೆ. 12 ಗಂಟೆ ಇತ್ತು, ಈಗ ಮತ್ತೆ ತುಂಬ ಜನ ಕೇಳಿದ್ರು 12 ದಿನ ಇತ್ತು. ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರಿ 12 ದಿನದಲ್ಲಿ ಇಂಗ್ಲೀಷ್ ಕಲಿಸ್ಕೊಟ್ಬಿಡ್ತೀರಾ, ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಕಾರ್ಪೊರೇಟ್ ಕನ್ನಡಿಗ ಕೋರ್ಸ್ ನಿಮಗೆ 24 ದಿನ ಸಿಗುತ್ತೆ, ಅಂದರೆ 1 ತಿಂಗಳು ಹತ್ತತ್ರ ಸಿಗುತ್ತೆ. ನೀವು 68% ಅಂತ ಹೇಳಿದ್ರೆ ನೀವೇ ಲೆಕ್ಕ ಮಾಡಿ, ಇಟ್ಸ್ 300, 310, 320 ಸಮಥಿಂಗ್ ಇರುತ್ತೆ. ಸೊ 320 ರೂಪಾಯಲ್ಲಿ ಒಂದು ಇಡೀ ತಿಂಗಳು ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ, ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂತಹ, ನೀವು ಅರ್ನ್ ಮಾಡೋದಕ್ಕೆ ಬೇಕಾಗಿರುವಷ್ಟು ಇಂಗ್ಲೀಷನ್ನು ಕಲಿಸುವಂಥ ಪ್ರೋಗ್ರಾಮ್ ಇದು. ಹಾಗೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತ ಹೇಳಿದ್ರೆ, ಸಾಕಷ್ಟು ಜನ ನನಗೆ ಮಾಸ್ಟರ್ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಆಗಸ್ಟ್ ಮಂತಲ್ಲಿ ಮಾಸ್ಟರ್ ಕ್ಲಾಸ್ 1ಅನ್ನು ನಾನು ಕಂಡಕ್ಟ್ ಮಾಡಿದಾಗ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸಾಕಷ್ಟು ಜನ ಜಾಯಿನ್ ಆಗಿದ್ರಿ. ಆ್ಯಂಡ್ ಇಡೀ ಯೂಟ್ಯೂಬ್ನಲ್ಲಿ ನಡೆದಂತಹ ಒಂದು ಏನು ಹೇಳ್ತೀರಿ
ಆದರೆ ಇದುವರೆಗೂ ಯೂಟ್ಯೂಬ್ನಲ್ಲಿ ಯಾರು ಕೂಡ 3 ಅವರ್ ಲೈವಲ್ಲಿ ಕೂತ್ಕೊಂಡು ಒಂದಷ್ಟು ಕನ್ನಡ ಮೀಡಿಯಮ್ ಅವ್ರಿಗೆ ಬೇಕಾಗಿರೋ ಗ್ರಾಮರ್ನ ಹೇಳಿಲ್ಲ. ಸೊ ಇದು ನಮ್ಮ ಮೊದಲನೇ ಪ್ರಯತ್ನ ಆ್ಯಂಡ್ ನಾವೇ ಮೊದಲು ಅಂತ ಹೇಳಕ್ಕೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಆಗಸ್ಟ್ನಲ್ಲಿ ನಡೆದಂಥ ಮಾಸ್ಟರ್ ಕ್ಲಾಸ್ಗೆ ಯಾರು ಜಾಯ್ನ್ ಆಗೋಕ್ಕಾಗಿರಲಿಲ್ಲ, ಅವ್ರು 49 ರೂಪಾಯಿ ಪೇ ಮಾಡಿ ನೀವು ನಮ್ಮ ವೀಡಿಯೋಸನ್ನು ತೊಗೊಂಡಿದ್ರಿ. ಸೊ ಈಗ ಯಾರೆಲ್ಲ ಈ ಒಂದು ಮಾಸ್ಟರ್ ಕ್ಲಾಸ್ 2 ಬೇಕು ಅಂತ ಕೇಳಿದರೆ ನಿಮಗೆ ಇದು ಒಂದು ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು. ಇದೇ ನವೆಂಬರ್ 30ನೇ ತಾರೀಕು ನಾವು ನಮ್ಮ ಕಾರ್ಪೊರೇಟ್ ಕನ್ನಡಿಗದಿಂದ ನಿಮಗೆ ಇಂಗ್ಲೀಷ್ ಕಲಿಸೋವಂಥ, ಅಂದರೆ ಬೇಸಿಕ್ ಇಂಗ್ಲೀಷನ್ನು ಕಲಿಸೋವಂತಹ 3 ಗಂಟೆಯ ಮೆಗಾ ಲೈವ್ ಸೆಷನನ್ನು ಮಾಡ್ತಾ ಇದ್ದೀವಿ. ಸೊ ಮಾಸ್ಟರ್ ಕ್ಲಾಸ್ 2 ಬರ್ತಾ ಇದೆ ನಿಮಗೋಸ್ಕರ. ಸೊ ಇದೇ ನವೆಂಬರ್ 30ನೇ ತಾರೀಕು. ಸೊ ನಮ್ಮ 68ನೇ ಕನ್ನಡ ರಾಜ್ಯೋತ್ಸವದ ಸಲುವಾಗಿ. ಸೊ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರಾ ಅವ್ರಿಗೆ 68% ಆಫರ್. ಯಾರೆಲ್ಲ ಜಾಯ್ನ್ ಆಗೋಕ್ಕಾಗಲ್ಲ, ನೀವು ಇದೇ 30ನೇ ತಾರೀಕು ನಡೆಯೋ ಮಾಸ್ಟರ್ ಕ್ಲಾಸ್ಗೆ ದಯವಿಟ್ಟು ಜಾಯ್ನ್ ಆಗಿ. ಲಿಂಕ್ ಇನ್ನೂ ಓಪನ್ ಆಗಿಲ್ಲ. ಸೊ ಲಿಂಕ್ ಓಪನ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿದ್ದರೆ, ಯೂಟ್ಯೂಬಲ್ಲಿದ್ದರೆ, ಎಲ್ಲೇ ಇದ್ದರೂ ನೀವು ನಮ್ಮ ಲಿಂಕನ್ನು ಯೂಸ್ ಮಾಡಿಕೊಂಡು ಮಾಸ್ಟರ್ ಕ್ಲಾಸ್ಗೆ ಲಾಗಿನ್ ಮಾಡ್ಕೋಬೋದು. ಹೋಪ್ ಇವತ್ತಿನ ಈ ಒಂದು ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಅಂತ ಹೇಳಿ. ಯಾಕಂದರೆ ತುಂಬ ಜನಕ್ಕೆ ಇಮೇಲ್ ಮಾಡೋದು ಕಷ್ಟ ಅನ್ನಿಸ್ಬೋದು, ಅಥವಾ ಕಲಿಬೇಕಾ ಅಂತ ಅನಿಸಿರ್ಬಹುದು, ಯಾಕೆ ಬೇಕು ಅಂತ ಅನಿಸಿರ್ಬೋದು. ಸೊ ನಿಮ್ಮೆಲ್ಲರಿಗೂ ಒಂದು ಸುಲಭವಾಗಿ ಒಂದು ಇಮೇಲನ್ನು ಬರೆಯೋದು ಹೇಗೆ, ಇಮೇಲನ್ನು ಬರೆಯುವಾಗ ಏನೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತೀವಿ ಆ್ಯಂಡ್ ಏನನ್ನು ನಾವು ನೋಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇದು ಒಂದು ಜಸ್ಟ್ ಒಂದು 30 ಮಿನಿಟ್ಸಲ್ಲಿ ನಿಮಗೆ ಹೇಳೋವಂಥ ಪ್ರಯತ್ನ ಮಾಡಿದೆ ನಾನು. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಎಲ್ರಿಗೂ ಈ ಲೈವ್ ಹೆಲ್ಪ್ ಆಗಿರುತ್ತೆ ಅಂತ. ಯಾರೆಲ್ಲ ಜಾಯ್ನ್ ಆಗಿದ್ರಿ ಲೈವ್ಗೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಆ್ಯಂಡ್ ಎಸ್, ಹಾಗೆ ನೆಕ್ಸ್ಟ್ ಶುಕ್ರವಾರ ಅಂದರೆ ಮುಂದಿನ ವಾರ ಶಾರ್ಪ್ 5 ಗಂಟೆಯಿಂದ 5:15 ಅರ್ಧ ಗಂಟೆ ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಕಲಿಸೋವಂತಹ ಒಂದು ನಮ್ಮ ವೆಬಿನಾರ್ನಲ್ಲಿ ಮತ್ತೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ರಿ, ಥ್ಯಾಂಕ್ ಯು.